ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆ ನನ್ನ ಕಡೆಯಿಂದ ಈ ತುತ್ತು. ಇದೇ ನಮ್ಮ ಹ್ಯಾಪಿನೆಸ್ಗೆ ಕಾರಣ. ನನ್ನ ಗಂಡನ ಅಕ್ಕನ ಮಗಳಾದ ಇಂಚರಾಳಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವಳ ಬರ್ಡೇಗೋಸ್ಕರ ನಾವು 8ನೇ ಮೈಲಿಲಿರೋ ವೆಸ್ಟ್ ಸೈಡ್ ಅನ್ನೋ ಶಾಪ್ಗೆ ಹೋಗಿದ್ವಿ. ಸೊ ಆ ಶಾಪಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಅಲ್ಲಿ ಅವಳಿಗೆ ಬೇಕಾಗಿರೋಂತಹ, ಅವಳು ಇಷ್ಟ ಆಗಿರೋಂತಹ ಒಂದು ವಾಚ್ನ ತೊಗೊಂಡ್ಳು. ಹಾಗೆಯೇ ಒಂದು ಜೊತೆ ಡ್ರೆಸ್ನೂ ಕೂಡ ಬರ್ಡೇಗೆ ಅಂತ ತೊಗೊಂಡ್ಳು. ಒಂದು ಅವರಪ್ಪ ತಂದಿರೋ ಕೇಕು, ಇನ್ನೊಂದು ಅವರ ಪ್ರೀತಿಯ ಮಾವ ತಂದಿರೋ ಕೇಕು. ಅವಳಿಗೆ ಇವತ್ತಿನ ಖುಷಿಗೆ ಪಾರನೇ ಇಲ್ಲ, ತುಂಬಾ ಹ್ಯಾಪಿಯಾಗಿದ್ಲು. ಸೊ ಅದು ಅವಳ ಮುಖದಲ್ಲೇ ಕಾಣಿಸ್ತಾ ಇದೆ. ಇಬ್ರಿಗೂ ಖುಷಿ ಆಗಲಿ ಅಂತ ಎರಡೂ ಕೈಯಿಂದ ಅವಳು ಅಟ್ ಎ ಟೈಮಲ್ಲೇ ಕೇಕ್ನ ಕಟ್ ಮಾಡಿ ಎಲ್ರೂ ಹ್ಯಾಪಿ ಪಡಿಸಿದ್ಲು. ಸೊ ಅವಳ ಬರ್ಡೇ ತುಂಬಾ ಖುಷಿಯಾಗಿತ್ತು. ಹಾಗೆಯೇ ನಾವೆಲ್ಲರೂ ಸೇರಿಕೊಂಡು ಮಟನ್, ಚಿಕನ್ ಅಂತ ಎಲ್ಲರೂ ಅಡುಗೆ ಮಾಡಿಕೊಂಡು ಅಲ್ಲೇ ಶೇರ್ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ನಮ್ಮ ಹ್ಯಾಪಿನೆಸ್ಗೆ ಕಾರಣ. ಹಾಗೆಯೇ ಅದ್ರ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು. ಸೊ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಫ್ರೆಂಡ್ ಬೆಸ್ಟಿ ಇದ್ಲಲ್ವ, ಸೊ ಅವಳು ಬಂದಿದ್ದರಿಂದ ಅವಳಿಗೆ ಅಷ್ಟೊಂದು ಅಡುಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಅತ್ತೆ ಸಪೋರ್ಟ್ ಮಾಡ್ತಾಯಿದ್ರು, ಹಿಂಗೆ ಮಾಡಬೇಕು ಅಂತ. ಸೊ ಅವಳು ಕೂಡ ಹ್ಯಾಪಿಯಾಗಿದ್ಲು. ಎಲ್ಲರೂ ತುಂಬಾ ಖುಷಿಯಾಗಿದ್ವಿ. ಒಬ್ಬಟ್ಟು, ಪಾಯಸ, ಹಾಗೆಯೇ ಇವತ್ತು ಹಿಂದಿನ ದಿನ ನಾವು ನಾನ್ ವೆಜ್ ಮಾಡಿದ್ರಿಂದ ಇವತ್ತೆಲ್ಲ ಫುಲ್ ಸ್ವೀಟೇ ಮಾಡೋಣ, ಚೆನ್ನಾಗಿರುತ್ತೆ, ಎಲ್ಲರೂ ಕರೆಯೋಣ ಅಂತ ಎಲ್ಲರೂ ಮಾಡ್ತಾಯಿದ್ವಿ. ಹಾಗೆಯೇ ಇಲ್ಲಿ ನಾನು ಒಬ್ಬಟ್ಟು ಬೇಯಿಸ್ಕೊಂಡು ನನ್ನ ಕೆಲಸಗಳನ್ನ ನಾನು ಅದ್ರ ಜೊತೆಗೇ ಮಾಡ್ಕೊತಾ ಇದ್ದೆ. ಈ ಒಬ್ಬಟ್ಟಿನ ತುತ್ತನ್ನ ನನಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ತುತ್ತು. ಸೊ ಇದನ್ನು ಖುಷಿಯಿಂದ ಕೊಡ್ತಾ ಇದ್ದೀನಿ. ಹಾಗೆಯೇ ಮನೆಯಲ್ಲಿ ಬರ್ಡೇ ಇದ್ದಿದ್ದರಿಂದ ಎಲ್ರಿಗೂ ರೈಸ್ ಮಾಡಿ, ಹಾಗೆಯೇ ನುಗ್ಗೆ ಸಾಂಬಾರು ಮಾಡಿದ್ದೆ, ಪಾಯಸ, ಒಬ್ಬಟ್ಟು, ಒಂಥರ ಖುಷಿಯಾಗಿತ್ತು. ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಇವತ್ತಿನ ಡೇನ ನಾವು ಕಂಪ್ಲೀಟ್ ಮಾಡಿದ್ವಿ. ಹಾಗೆಯೇ ಬರ್ಡೇನಲ್ಲಿ ಕೇಕ್ ಕಟ್ ಮಾಡೋದಿತ್ತು. ಸೊ ಅದು ನಾನು, ಹಸ್ಬೆಂಡ್, ಹಾಗೆಯೇ ನನ್ನ ಮಗ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ, ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಡಲಿಲ್ಲ, ಬಟ್ ಪ್ರೀತಿಯಿಂದ ಅಡುಗೆ ಮಾಡಿದ್ದೆ, ತುಂಬಾ ರುಚಿಯಾಗಿ ಬಂದಿತ್ತು. ಹಾಗೆಯೇ ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ 3 ಜನ ತೆಗೆದಿರೋ ಫೋಟೋಸ್ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.